ಹಾಯ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್. ಗುಡ್ ಮಾರ್ನಿಂಗ್ ಹೇಳು ಮನು. ತೆಲುಗು ಸ್ಟೈಲ್ ಪಪ್ಪು ಆಗಲ್ಲ ಮನು, ಅದು ಕನ್ನಡ ಸ್ಟೈಲ್ ಬೇಳೆ ಸಾಂಬಾರ್ ಆಗತ್ತೆ. ತೆಲುಗು ಸ್ಟೈಲ್ ಪಪ್ಪುಗೆ ನಿಮಗೆ ಮೆಂತ್ಯ ಸೊಪ್ಪು ಎಲ್ಲ ಬೇಕು. ಓಕೆ, ಸೊ ನಮ್ಮ ಯಜಮಾನ್ರಿಗೆ ನಾವು ಡೈಲಿ ವಿಡಿಯೋ ಕಾಲಲ್ಲಿ ಕುಕ್ಕಿಂಗ್ ಗೈಡ್ ಮಾಡೋದು, ಅವರಲ್ಲಿ ಕುಕ್ ಮಾಡೋದು. ಸೊ ಇವತ್ತು ಬೇಳೆ ಸಾಂಬಾರು ಹೇಳ್ಕೊಡ್ಬೇಕಂತ ಹೇಳ್ಕೊಡ್ತಾ ಇದ್ದೀನಿ. ರೆಸಿಪಿ ಸೆಲೆಕ್ಷನ್ ಅವ್ರದೇ ಇರುತ್ತೆ, ನಾವು ಅಷ್ಟೇ ಜಸ್ಟ್ ಹೇಳ್ಕೊಡೋದಷ್ಟೇ ಪ್ರೊಸೀಜರು. ಅದು ಬೇಡ, ರೆಡ್ ಬೇಳೆ ಬೇಡ, ಅದೇನು ಬೇಡ. ತೆಗಿಯ ಆಡೋರು ತೆಗಿ. ಅಲ್ಲಿ ಮೇಲ್ಗಡೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಬೇಳೆ ಐತೆ ತಗೋ. ಬೇಳೆ ತೊಗರಿ ಬೇಳೆ ಅದು ಅರ್ಧ ಕಪ್ ಹಾಕು. ತೆಗಿ, ಬಿಚ್ಚು. ವಿಡಿಯೋ ಕಾಲಲ್ಲಿ ನಾನು ಬಿಚ್ಕೊಡೋಕ್ಕಾಗಲ್ಲ. ವೆರಿ ಗುಡ್. ಅರ್ಧ ಕಪ್ ಹಾಕು. ಅದೇ ಒಂದೇ ಬೇಳೆ ನಾನು ಇಟ್ಟಿರೋದು ಹಾಕು. ಹಾಫ್ ಕಪ್ ಹಾಕು. ಅದರೊಳಗಡೆ ಕಪ್ ಇಲ್ವಾ? ಹಾಕು, ಅಷ್ಟು ಸಾಕು ಸಾಕು ಸಾಕು, ಜಾಸ್ತಿ ಆಗತ್ತೆ. ಇವಾಗ ಇನ್ನೊಂದು ಸ್ಟೀಲ್ ಡಬ್ಬದಲ್ಲಿ ಹೆಸರು ಬೇಳೆ ಇಟ್ಟಿದ್ದೀನಿ ತಗೋ. ಅದ್ರ ಇದಿತ್ತಲ್ಲ ಡಬ್ಬದ ಹಿಂದಿನ ಡಬ್ಬ, ಈ ಪ್ಲಾಸ್ಟಿಕ್ ಡಬ್ಬದ ಹಿಂದಿನ ಡಬ್ಬ ತೋರಿಸು ನನಗೆ. ಅದಲ್ಲ, ಅದು ಉದ್ದಿನ ಬೇಳೆ ಕೆಳಗಡೆ ಇರ್ಬೇಕು ನೋಡು. ಹಂಗಾರೆ ಸ್ಟೀಲ್ ಡಬ್ಬ ಅದೇ ಥರ ಸ್ಟೀಲ್ ಡಬ್ಬದಲ್ಲಿ ಐತೆ ನೋಡು. ಹೆಸರು ಬೇಳೆ ಕೋಸಂಬರಿ ಮಾಡ್ತೀವಲ್ಲ ಆ ಬೇಳೆ. ಇದೆ ಇದೆ. ಇದನ್ನ ಒಂದು 1/4 ಕಪ್ ಹಾಕು. ತೋರ್ಸ್ ನನಗೆ. ಇನ್ನೊಂಚೂರು ತಗೋ. ಕ್ಯಾಮ್ರಾ ಲೆನ್ಸ್ ಗಿಡಿ. ಸಾಕು. ಇವಾಗ ನಾವು ಅನ್ನಕ್ಕೆ ನೀರು ಹಾಕ್ತೀನಲ್ಲ ಚೊಂಬು, ಅದರಲ್ಲಿ ಒಂದು ಚೊಂಬು ನೀರು ಹಾಕು. ಆಯ್ತಾ? ಇವಾಗ ಒಂದು ಆನಿಯನ್ ತಗೋ. ಆಮೇಲೆ ಬೆಳ್ಳುಳ್ಳಿ ಒಂದು 4-5 ಎಸಳು ತಗೋ, ಸಾಕು. ಆನಿಯನ್ನ ಉದ್ದುದ್ದಕ್ಕೆ ಹೆಚ್ಚು. ಆಮೇಲೆ 2 ಟೊಮೆಟೊ ತಗೋ. ಟೊಮೆಟೊನ ತೊಳೆದ್ಬಿಟ್ಟು ಟೊಮೆಟೊನ ಚಾಪ್ ಮಾಡಿ ಹಾಕು. ತೀರಾ ಸಣ್ಣ ಸಣ್ಣ ಮಾಡಬೇಡ, ಒಂದು ಮೀಡಿಯಮ್ ಸೈಜು, ಅಂದರೆ ಹಾಫ್ ಹೋಳಲ್ಲಿ 6 ಪೀಸಸ್ ಆ ಥರ ಮಾಡು. ಆಯಿತಾ? ಮಧ್ಯಕ್ಕೆ ಒಂದು ಪೀಸ್ ಹೊಡೆದು 3 ಪೀಸಸ್ ಹೊಡಿ ಅಡ್ಡಡ್ಡ. ಆಯಿತಾ? ಅಷ್ಟು 2 ಟೊಮೆಟೊ ಹಾಕು. ಆಮೇಲೆ ಸಾಲ್ಟ್ ಹಾಕು, ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕ್ಬಿಡಿ. ಇವಾಗ ನನಗೆ ತೋರಿಸ್ಬಿಟ್ಟು. ಅಷ್ಟೊಂದು ಬೇಡ, ಇನ್ನೊಂದು ಸ್ವಲ್ಪ ಕಮ್ಮಿನೇ ಮಾಡು. ನಮ್ಗೆ ಬೇಕಂದ್ರೆ ಆಮೇಲೆ ಹಾಕೊಳ್ಳಿವಂತೆ. ಸಾಕು. ಆಯಿತಾ? ಈಗ ನಾನು ಇಷ್ಟು ಹೇಳಿದ್ನಲ್ಲ, ಇಷ್ಟು ಹೆಚ್ಚಾಕು. ಈಗ ಹೇಳಿದ್ನಲ್ಲ, ಆನಿಯನ್ನು, ಗಾರ್ಲಿಕ್ಕು, ಟೊಮೆಟೊ ಇಷ್ಟು ಹಾಕ್ಬಿಟ್ಟು ಒಂದು ಚೂರು ಕೊಬ್ಬರಿ ಎಣ್ಣೆ ಬಿಟ್ಬಿಡು. ಕೊಬ್ಬರಿ ಎಣ್ಣೆ ನನ್ನ ಮುಂದೆನೆ ಸ್ವಲ್ಪ ಬಿಡು. ಒಂದು ಟೇಬಲ್ ಸ್ಪೂನ್ ಅಷ್ಟು ಬಿಡು, ಸಾಕು. ಸಾಕು ಸಾಕು. ಆಯಿತಾ? ಅಷ್ಟೇ. ಆ ಮೂರನ್ನ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು ಇಡು. ಒಂದು 4ರಿಂದ 5 ವಿಷಲ್ ಹಾಕ್ಸು. ಸಾಕು. ಟೊಮೆಟೊ ತೋರಿಸು. ಟೊಮೆಟೊ ಸೈಜು ದಪ್ಪದು 2 ಹಾಕು. ರೈಟ್ ಹ್ಯಾಂಡಲ್ಲಿರೋದು ಅದು 2 ಹಾಕು, ಸಾಕು. ಈರುಳ್ಳಿ ದಪ್ಪದು 1 ಹಾಕು. ಅಷ್ಟೇ. ಕುಕ್ಕರ್ ಮುಚ್ಚಿಬಿಟ್ಟು ರಬ್ಬರ್ ಹಾಕು ಕುಕ್ಕರಿಗೆ. ಅದಿಲ್ಲಾಂದ್ರೆ ಇದಾಗತ್ತೆ, ಪ್ರೆಷರ್ ಬರುತ್ತೆ. ಒಂದು 5 ಎಸ್ಳು ಹಾಕು. ಬೆಳ್ಳುಳ್ಳಿ ಸಾಕು. ಒಂದು 5 ಎಸ್ಳು. ಪಟ್ಟನ್ ಮಾಡು. ಎಷ್ಟೊತ್ತು ಮಾಡ್ತೀಯಾ? 5 ವಿಷಲ್ ಹಾಕ್ಸಷ್ಟೆ. ಹಾಕಿಸ್ಬಿಟ್ಟು ಬಿಟ್ಬಿಡು. ಕುಕ್ಕರ್ ಕಂಪ್ಲೀಟ್ ಆರಕ್ಕೆ ಒಂದು 10 ಮಿನಿಟ್ಸ್ ತೊಳತ್ತೆ. ಅದು ಪ್ರೆಷರ್ನ ಇದು ಅಲ್ಲಾಡ್ಸು. ಅದು ಪ್ರೆಷರ್ ಬಂದಿಲ್ಲ, ಫುಲ್ ಲೂಸ್ ಐತೆ ಅಂದರೆ ಹೋಗೈತೆ ಕಂಪ್ಲೀಟ್ ಪ್ರೆಷರು ಅಂತ. ಆಮೇಲೆ ಲಿಡ್ ತೆಗೆದ್ಬಿಟ್ಟು ಬಿಡು ಒಂದು 2 ನಿಮಿಷ. ಅದು ಹಬೆ ಎಲ್ಲ ಹೋಗುತ್ತೆ. ಸಡನ್ನಾಗಿ ಕೈ ಹಾಕ್ಬೇಡ, ಕೈ ಸುಡತ್ತೆ. ಆಮೇಲೆ ಅಷ್ಟೊತ್ತಿಗೆ ಇದು ಸಾಂಬಾರ್ ಪಾತ್ರೆ ತಗೊಂಡು ತೊಳ್ಕೊಂಡು ಇಟ್ಬಿಟ್ಟು ಒಂದು ಟೇಬಲ್ ಸ್ಪೂನ್ ಇಲ್ಲ 2 ಟೇಬಲ್. ಆಮೇಲೆ ಫೋನ್ ಮಾಡು, ಅವಾಗ ಫೋನ್ ಮಾಡು. ಬಾಯ್. ಸೊ ಡೈಲಿ ನಾವು ನಮ್ಮ ಹಸ್ಬೆಂಡ್ಗೆ ಕುಕ್ಕಿಂಗ್ ಕ್ಲಾಸ್ ತಗೊಳ್ಳೋದಾಗಿದೆ. ನಿಮಗೂ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕುಕ್ಕಿಂಗ್ ಕಲಿಯೋದು, ದಯವಿಟ್ಟು ಕಾಲ್ ಮಾಡಿ, DM ಮಾಡಿ, ಹೇಳ್ಕೊಡ್ತೀನಿ. ಅದೇನಾದ್ರು ಚೆನ್ನಾಗಿಲ್ಲ ಅಂದರೆ ಹುಡುಕೊಂಡಂತೂ ಬರಬೇಡಿ, ಅಡ್ರೆಸ್ ಕೊಡೋದು ಇಲ್ಲ ನಾನು. ಏನು ಮಮ್ಮಿ, ಕುಕ್ಕಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹೇಳ್ಕೊಡು, ಚೆನ್ನಾಗಿ ನಾವೆಲ್ಲ ಬಂದಾಗ ಹೇಳ್ಕೊಡೋದನ್ನ ಎಕ್ಸ್ಪೆಕ್ಟ್ ಮಾಡಬೇಡಿ, ನೀವೇ ಹೇಳ್ಕೊಡ್ಬೇಕಾದಂತೆ ಹೇಳ್ಕೊಡಿ, ಕಲ್ತ್ಕೊಂತೀನಿ. ಅದೇನು ನಮ್ಮ ಹೆಸ್ರು ಹೇಳಿ ಬುಕ್ ಮಾಡ್ತಿದ್ದಂಗೆ ಎಲ್ಲ ಅಂದ್ಕೊಂಡಿದ್ದಕ್ಕಿನ್ನ ತುಂಬ ಅರ್ಲಿನೇ ಬಂದ್ಬಿಡುತ್ತೆ. ಟೇಬಲು 3 ಡೇಸ್ ಆದಮೇಲೆ ಬರಬೇಕಿತ್ತು, ನೆನ್ನೆನೇ ಬಂತು. ಚೇರ್ ಅಂತೂ ಇನ್ನೂ ನೆಕ್ಸ್ಟ್ ವೀಕಿಗೆ ಡೆಲಿವರಿ ಇತ್ತು, ಬಂದೇ ಬಿಡ್ತು. ಬಾರಪ್ಪ ತಗೊಂಡು ಬರ್ತಾರೆ. ಸೊ ಅದು ನೆಕ್ಸ್ಟು ಟ್ಯೂಸ್ಡೇ, ಮಿಸ್ ಆದರೆ ವೆಡ್ನಸ್ಡೇ ಡೆಲಿವರಿ ಇತ್ತು. ಇವತ್ತು ಅನ್ಎಕ್ಸ್ಪೆಕ್ಟೆಡ್. ಖುಷಿ ಆಯಿತು, ಬೇಗ ಬಂತಲ್ಲ ಅಂತ. OTP ಏನಾರು ಇದೆಯಾ ಸರ್? ಹೌದಾ? ಡಾಕ್ಯುಮೆಂಟ್ ಇದೆಯಂತೆ, ಅದು ಒಳಗಡೆ ಇಡಿಸ್ಬಿಡು. ತೂಕ ಐತೆನೋ, ತಡಿಯಪ್ಪ. ಏನಕ್ಕೆ ಅವ್ರ ಕೈಲಿ ಇಡಿಸ್ತೀನಿ ತಡಿ. ಏನೋ ಡಾಕ್ಯುಮೆಂಟ್ ಇದೆಯಂತೆ. ಇನ್ವಾಯ್ಸಾ ಸರ್ ಅದು?
ಏನರ ಬುಕ್ ಮಾಡಿದ್ರಲ್ಲ ಅಮೆಝಾನ್ ಮಂಜುಳಕ್ಕೆ ಬರೋದಕ್ಕೆ ಹೌದು. ನಮಗೆ ಸೀಲ್ ಐತೆ ಸೀಲ್ ಐತೆ ಸೀಲ್ ಇಲ್ವಲ್ಲ ಸರ್? ಆಧಾರ್ ನಂಬರ್. ಆಧಾರ್ ನಂಬರಾ? ಯಾಕೋ ಇತ್ತೀಚೆಗೆ ಸ್ವಲ್ಪ ಲೈಟಾಗಿ ಅವಾಗವಾಗ ಹುಷಾರಿರ್ತಾ ಇರಲ್ಲ, ಅದಕ್ಕೆ ವಿಡಿಯೋಗಳು ಪೋಸ್ಟ್ ಮಾಡೋದು ಅಷ್ಟೇ ಆ ಕಡೆ ಈ ಕಡೆ ಆಗ್ತಾ ಇದೆ. ಅದಕ್ಕೆ ಊರಿಗೆ ಬಂದಿದ್ದು ರೆಸ್ಟ್ ಮಾಡೋಣ ಅಂತನೇ. ಅನ್ಬಾಕ್ಸ್ ಮಾಡೋಣ, ನಮ್ಮ ಡ್ಯಾಡಿ ಹೊರಗಡೆ ಹೋಗಿದ್ದು, ಬಂದಮೇಲೆ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಅವ್ರು ಬಂದಮೇಲೆ ಸುಸ್ತಾಗಿದೆ ಅಂದ್ಕೊಂಡು ಮಲ್ಕೊಂಡೇ ಬಿಟ್ಟಿದೆ. ಮಕ್ಳಿಗೆ ಎಕ್ಸೈಟ್ಮೆಂಟ್ ತಡೆಯೋಕ್ಕಾಗ್ತಾ ಇಲ್ಲ ನೋಡಿ, ಎಲ್ಲ ಕೂತ್ಕೊಬಿಟ್ಟಿದ್ದಾರೆ, ತಿಂಡಿ ಇದೆ ಅಂತ ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದಾರೆ. ನಮ್ಮ ಡ್ಯಾಡಿನೂ ಅವ್ರಿಗಿನ್ನ ಹೆಚ್ಚಾಗಿ. ಅದಕ್ಕೆ ಇವಾಗ ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ನಿಧಾನ ಎದ್ಗಿದಾಕ್ಬಿಟ್ಟಿರ ಅಪ್ಪ. ಆಚೆಗೆ ಇನ್ನೊಂಚೂರು ಆ ಕಡೆ ಕೇಳ್ಕೊಳ್ರಪ್ಪ ಬಾಕ್ಸ್ನ. ನಿಧಾನ, ವೆಯ್ಟ್ ಇರುತ್ತದು, ವೀಲ್ಸ್ ಐತೇನೋ ಅದರಲ್ಲಿ. ಅಣ್ಣ ನೀವು ಎತ್ರಣ ಎತ್ಕಿತಾಕೋರು ಮಕ್ಕಳು. ಓ ಹಿಂಗೆ ಪಾರ್ಟ್ಸ್ ಬೈ ಪಾರ್ಟ್ಸ್ ಕೊಡ್ತಾರ ಇದು. ನಾನು ಇವ್ರಿಗೆ ಹೇಳಿ ಅಸೆಂಬಲ್ ಮಾಡಿಸೋ ಅಷ್ಟೊತ್ತಿಗೆ ಸ್ಕ್ರೂ ಕೊಟ್ಟಿರ್ತಾರೆ ನೋಡವ, ಬಾಕ್ಸ್ ಕೊಟ್ಟಿದ್ರಲ್ಲಿ ಕೊಟ್ಟಿರ್ತಾರೆ ನೋಡಿ, ಎಲ್ಲೋ ಅಲ್ಲೇ ಬಿದ್ದಿರತ್ತೆ. ಕೊಟ್ಟರೆ ಇಲ್ದಲ್ಲೇ ಇರಕ್ಕೆ ಚಾನ್ಸೇ ಇಲ್ಲ ಸ್ಕ್ರೂಗಳನ್ನ. ಎದೇಳಿ ಎಲ್ರೂ ಮೇಲ್ಗಡೆಗೆ ಎದೇಳಿ. ಸ್ಕ್ರೂ ಮಿಸ್ ಆಗವ? ಹೋಗ್ಲಿ ಬಿಡಿ, ಮಿಸ್ ಆಗೈತೆ ಅವ್ರು ಕಳಿಸ್ಕೊಡ್ತಾರೆ. ಇದು ಫೀಡ್ಬ್ಯಾಕಲ್ಲೇ ಐತೆ. ಏನಾದ್ರು ಮಿಸ್ ಆಗಿದ್ರೆ ಕಳಿಸ್ಕೊಡ್ತೀವಿ ಅಂತ, ಪ್ಯಾಕಿಂಗಲ್ಲಿ ಮಿಸ್ ಆಗತ್ತೆ ಅಂತ. ಅದು ಆ ಕವರಲ್ಲಿ ನೋಡು ಪಪ್ಪು, ಸುಶಾಂತ್ ಆ ಕವರಲ್ಲಿ ನೋಡಿ ಏನೈತೆ. ಇಲ್ವಾ? ಅಲ್ಲ ಅದು ಕಂಟಾಕವ್ರ ನೋಡು, ಅದು ಕಂಟಾಕಿರ್ತಾರೆ ಒಂದೊಂದ್ಸರಿ. ಆ ಕವರ್ ಒಳಗಡೆ ಏನಾರು ಹಾಕವ್ರ, ಅಂಟಾಕವ್ರು ಎಲ್ಲಾದ್ರೂ. ಏ ಇಲ್ಲ ಇಲ್ಲ ಇಲ್ಲ, ಅದೇ ಸ್ಕ್ರೂ. ಸ್ವಲ್ಪ ಸಮಾಧಾನ ಕೂತ್ಕೊಂಡು ಇಲ್ಲ ಮಾಡ್ತೀವಿ ಅದು. ಯಾರು ನಾವು ನೋಡಿದೀವಿ ಕೆಲವು ಕಡೆ ತೆಗಿಯಲ್ಲ, ಇದೆ ಕವರ್ ಕೊಳೆ ಆಯ್ತವೆ ಇಲ್ಲಿ ಹಿಂಗೆ ಓಪನ್ ಮಾಡ್ತಾರೆ. ಅಲ್ಲ ಇದು ತೆಗಿಯಲ್ಲ ಅಷ್ಟೇ, ತೆಗಿಬೇಕು. ಇದು ಸ್ಕ್ರೂಗಳು ಐತಲ್ಲ, ಯಾವ ಬಿಚ್ತಾರವ? ಇಲ್ಲ ಬಿಚ್ಚಲ್ಲ, ಅದನ್ನ ಬಿಚ್ಬಿಟ್ಟು ಕವರ್ನ ಇದಕ್ಕೆ ಯಾವ್ದಕ್ಕೂ ಸ್ಕ್ರೂ ಹಾಕ್ಬೇಕು. ಅಲ್ಲಿಗೆ ತಗ್ಲಾಕ್ತಾರೆ. ಸಮಾಧಾನ ಇಲ್ಲ. ತೂತು ಹೊಡ್ಕೊಳ್ರಣ ಅಲ್ಲೇ. ಆ ಕತ್ರಿ ತಗೊಂಡು ತೂತು ಹೊಡ್ಕೊಳ್ರಣ. ಕತ್ರಿ ಕೊಡೋ ಹಂಸಿಕ ತಾತಂಗೆ. ಅಷ್ಟು ಅಗ್ಲ ಮಾತ್ರ ಕಟ್ ಮಾಡ್ಕೊಳ್ಳಿ ಕವರ್ನ. ಅದು ಬಿಚ್ಚಾಕಿ ಪರವಾಗಿಲ್ಲ ಕವರು. ಅದಿನ್ನೇನು ಅದ್ರಲ್ಲಿ ಕಂಫರ್ಟಾಗಿ ಕೂರೋಕ್ಕೂ ಆಗಲ್ಲ ಕವರ್ ಇದ್ದರೆ. ಮುರ ಅನ್ನತ್ತೆ. ನೆನ್ನೆಯಿಂದ ಮಕ್ಕಳಿಗೆ ಖುಷಿ ಮೇಲೆ ಖುಷಿ, ಒಂದಲ್ಲ ಒಂದು ಅಸೆಂಬಲ್ ಮಾಡೋಕ್ಕೆ ಅವ್ರ ಜೊತೆ ಅಪ್ಪ ಕಾಂಪಿಟೇಷನ್ಗೆ ಇಳಿತಾರೆ. ಅವ್ರು ಮಾಡೋದು ಸರಿ ಅಲ್ಲ, ನಾನು ಮಾಡೋದು ಸರಿ, ನಾನು ಮಾಡೋದು ಸರಿ ಇಲ್ಲ, ಅವ್ರು ಮಾಡೋದು ಸರಿ ಅಂದ್ಕೊಂಡು ಯಾಕೆ ಕೊನೆಗೆ ಎಲ್ಲರೂ ಮಾಡೋದು ಒಂದೇ ಕೆಲಸ. ಎಲ್ಲ ಸೈಲೆಂಟ್ ಆಗೋದ್ರತ್ತಾಗಿ ಅವ್ರ ತಾತನ ಅಬ್ಬರಕ್ಕೆ. ಸರಿ, ನೀವು ಅಸೆಂಬಲ್ ಮಾಡಿ ಫೈನಲ್ ಔಟ್ಪುಟ್ ಹೆಂಗೆ ಬಂತು ಅಂತ ತೋರಿಸ್ತೀನಿ. ನಿಂತು ಸಾಕಾಯಿತು. ಆಫೀಸ್ ಕೆಲಸ ಪೆಂಡಿಂಗ್ ಆಯಿತು. ನಾವು ಹೋಗ್ತೀವಿ, ಅವ್ರದ್ದು ಕಂಪ್ಲೀಟ್ ಕೆಲಸ ಮುಗಿದೋಗ್ಲಿ, ಆಮೇಲೆ ತೋರಿಸ್ತೀನಿ ಹೆಂಗೆ ಅಸೆಂಬಲ್ ಮಾಡಿದ್ದಾರೆ. ಚೇರ್ ಅನ್ಬಾಕ್ಸಿಂಗ್ ಮಾಡಾಯ್ತು. ಚೇರ್ ಒಂದು ಚೆನ್ನಾಗಿದೆ, ಕಾಸಿಗೆ ತಕ್ಕಂಗೆ ಕಜಾಯ ಅನ್ನಂಗೆ ಚೆನ್ನಾಗಿದೆ. ಇವಾಗ ಇನ್ನೊಂದು ದೊಡ್ಡ ಬಾಕ್ಸ್ ಬಂದಿದೆ ನಮಗೆ ಪಾರ್ಸಲ್ಲು. ಇದನ್ನ ಅನ್ಬಾಕ್ಸ್ ಮಾಡೋಣ. ಹುಡುಗಿರಾ ಆಯ್ ಬೇಗ ಬನ್ನಿ, ಇನ್ನೊಂದು ಪ್ರಾಡಕ್ಟ್ ಬಂದಿದೆ, ಅನ್ಬಾಕ್ಸ್ ಮಾಡೋಣ. ಸರ್ಪ್ರೈಸ್. ಪೆದ್ಗುಂಡಿ ಮಾಡಿ ಮನೆ. ಅನ್ಬಾಕ್ಸ್ OLX ಅಲ್ಲಿ ಬುಕ್ ಮಾಡಿದ್ದದು. OLX ಅಲ್ಲಿ ಸೇಲ್ಗೆ ಹಾಕಿದ್ರು, ಇರ್ಲಿ ಅಂತ ಬುಕ್ ಮಾಡ್ಕೊಂಡು. ಈಗ ಇದನ್ನ OLX ಅಲ್ಲಿ ಮಾರ್ತಾ ಇದೀವಿ, ಅದೇ ಬಾಕ್ಸ್ ಅಲ್ಲಿ ಪ್ಯಾಕ್ ಮಾಡ್ಬಿಟ್ಟು. ಹಂಗೆ ಪ್ಲಾಸ್ಟರ್ ಹಾಕ್ಬಿಡ್ಲು. ಇದು ಡಿಫೆಕ್ಟೆಡ್ ಪ್ರಾಡಕ್ಟು, ಹಂಗಾಗಿ ಪ್ಯಾಕ್ ಮಾಡಿ OLX ಅಲ್ಲಿ ಸೇಲ್ ಮಾಡ್ತಾ ಇದೀವಿ. ಯಾರಿಗಾದ್ರೂ ಬೇಕಾ ಹೋಗಿ OLX ಚೆಕ್ ಮಾಡಿ ಬೇಗ ಜಸ್ಟ್ 20,000 ದುಡ್ಡೇ ಚಾರ್ಜ್ ಮಾಡ್ತಾ ಇದ್ದೀವಿ, ಫ್ರೀಯಾಗಿ ಕೊಡ್ತಾ ಇದೀವಿ. ಅದ್ರ ಜೊತೆಗೆ ಬೈ ಒನ್ ಗೆಟ್ ಒನ್ ಅನ್ನೋ ಥರ ಈ ಪ್ರಾಡಕ್ಟು ಕೊಡ್ತೀವಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ನಮ್ಮ ಅಪ್ಪ ನೋಡಿ ಬೆಳಗ್ಗೆ ಮಾಡ್ತಾ ಇರೋ ಕೆಲಸ
ನಮ್ಮಪ್ಪ ಒಂದು ಗ್ರಾಸ್ ಕಟ್ಟಿಂಗ್ ಮಾಡೋ ಮಿಷನ್ ತಂದಿಟ್ಕೊಂಡಿದ್ದಾರೆ. ಓ ಮೈ ಗಾಡ್, ಸ್ಲಿಪ್ಪರ್ ಹಾಕೋಬೇಕು. ಅದೊಂಥರ ಚೆನ್ನಾಗಿರತ್ತೆ ಪೋರ್ಟಬಲ್ ಮಿಷಿನ್ನು. ಸುಮಾರು ವರ್ಷ ಆಯಿತು ತಂದು. ಸ್ವಲ್ಪ ಸ್ಟಾರ್ಟ್ ಮಾಡೋದು ಕಷ್ಟ. ನಮ್ಮ ಮನೆಯಲ್ಲಿ ಮನೆ ಸುತ್ತ ಹೀಗೆ ಕ್ಲೀನ್ ಮಾಡ್ಕೊಳ್ಳೋದು. ನಮ್ಮ ಅಡಿಕೆ ತೋಟದಲ್ಲೂ ಅಷ್ಟೇ ಕಳೆನ ಕೆಲ್ಸದವ್ರು ಸಿಗಲ್ವಲ್ಲ, ನಮ್ಮಪ್ಪ ಹಿಂಗೆ ಕೈಯಲ್ಲಾದರೆ ಮಾಡ್ತಾರೆ, ಇಲ್ಲ ಯಾರು ಕೆಲಸದವ್ರನ್ನ ಕರ್ಕೊಂಡು ಈ ಮಿಷಿನಲ್ಲೇ ಮಾಡಿಸ್ತಾರೆ. ಚಿಕ್ಕ ಪುಟ್ಟ ಕಳೆ ದೊಡ್ಡದಾದರೆ ಕೈಯಲ್ಲಿ ಕಟ್ ಮಾಡಿಸ್ತಾರೆ. ದೊಡ್ಡದಾಗೋ ತನಕ ಬಿಡೋದೇ ಇಲ್ವಲ್ಲ. ಇನ್ನು ಮಕ್ಕಳೆಲ್ಲ ಮಲ್ಗವ್ರೆ, ಹಾಸಿಗೆ ತಾಕ್ಬೇಕು. ಇಲ್ಲಿ ಮಲ್ಕೊಂಡಿದ್ರು ಮಕ್ಕಳು, ಗಂಡು ಮಕ್ಕಳು. ನಾವು ಕಾಫಿಗೆ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀವಿ. ಬೆಳಗ್ಗೆ ನೋಡಿ ಏನು ಕೆಲಸಗಳೆಲ್ಲ ನಡೀತಾ ಐತೆ. ಏನು ಪಾಪ ಅದು ಏನು ಕಾಳು ಅವು? ಗೊಬ್ಬರದ ಕಾಳು. ಇವನ್ನ ತಗೊಂಡೋಗಿ ಅಡಿಕೆ ತೋಟದಲ್ಲಿ ನೆಟ್ಬಿಡೋದಾಣ. ಹಾಂ, ವೆಲ್ವೆಟ್ ಬೀಜ ಅಂತೆ. ತಗೊಂಡೋಗಿ ಸುಮ್ಮನೆ ಹಿಂಗೆ ಎರ್ಚೋದು ತೋಟದೊಳಗಡೆಗೆ, ಗಿಡಗಳು ಉಟ್ಕೊಳ್ಳುತ್ತೆ. ಅದಾದಮೇಲೆ ಹೂಳೋದು ಹೊಲನ, ಅದು ಗೊಬ್ಬರ ಆಗತ್ತೆ. ಸಿಂಪಲ್. ಅಕ್ಕ ಬುಕ್ಕಗಳು ಮಿಸ್ಸಿಂಗ್ ಫ್ಯಾಕ್ಟರ್ ನೋಡೋಕ್ಕಾಯ್ತಾ ಇಲ್ಲ. ಬಾಯ್. ನೀವಿಬ್ರು ತಪ್ಕೊಳ್ಳೇ ಇಲ್ಲ, ಹಂಗೆ ಅವ್ರಂಗೆ ತಪ್ಕೊಳ್ಳೇ ಇಲ್ಲ ನೀವಿಬ್ರು. ಹಾಂ ಸರಿ, ಹುಷಾರು, ಬಾಯ್. ಹಾಂ, ನಮ್ಮ ಅಣ್ಣನ ಮಕ್ಕಳನ್ನ ಅವ್ರ ಅಜ್ಜಿ ಊರಿಗೆ ಕಳಿಸ್ಕೊಟ್ಟಿದ್ದಾಯಿತು. ಇಲ್ಲಿಗೆ ಅವ್ರದ್ದು ನಮ್ಮೂರಲ್ಲಿ ವೆಕೇಶನ್ ಮುಗಿದು ಇನ್ನೊಂದು ವೀಕ್ ಅಲ್ಲಿರತ್ತೆ ವೆಕೇಶನ್. ಅದಾದ ನೆಕ್ಸ್ಟು ಮೈಸೂರಿಗೆ ಪಾರ್ಸಲ್ ಆಯ್ತಾರೆ ಇಬ್ರು. ಅಕ್ಕ ಬುಕ್ಕಗಳದು ಕಣ್ಣಲ್ಲಿ ನೀರು ಸುರಿಯೋದೊಂದು ಬಾಕಿ ಇಬ್ರಿಗೂ. ನಾನು ನಮ್ಮ ಭವ್ಯನೂ ಒಂದಿನೂ ಅಳ್ಳಿಲ್ಲ ಹಿಂಗೆ ತಪ್ಕೊಂಡು. ನೀವು ಅಮ್ಮ ಮದುವೆ ಆದಾಗ ಹತ್ಕೊಂಡು ಬತ್ತ ನನ್ನ ಹತ್ರಕ್ಕೆ, ನನ್ನ ತಂಗಿ ಅಂತ ಹೋಗೇ 3 ದಿನ ಬಿಟ್ಟು ಇಲ್ಲೇ ಇರ್ತೀಯ ಬೀಗ್ರೊಟ್ಟಿಗೆ. ಗಂಡು ಹುಡುಗರಿಗೆ ತಪ್ಕೊಳ್ಳೇ ಇಲ್ವಲ್ಲ ನೀವಿಬ್ರು. ಹೆಂಗೆ ನನ್ನ ಮಗ ನಾವು ಬರೀ ಕಿತ್ತಾಡೋದು ತಪ್ಪಿಕೊಳ್ಳೋದೆಲ್ಲ ಇಲ್ಲ ಅಂತಾನೆ. ಇಬ್ರು ತಪ್ಕೊಂಡು ಮುದ್ದಾಡಿದ್ದು. ಇಲ್ಲಿಗೆ ಆಯಿತು. ನಾವು ಬ್ರೇಕ್ಫಾಸ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಆ್ಯಸ್ ಯೂಶುವಲ್ ನಮ್ಮ ಮನೇಲಿ ಆಲ್ ಟೈಮ್ ಫೇವ್ರೇಟ್, ಎಲ್ರಿಗೂ ರೆಗ್ಯುಲರ್ ಆಗಿ ಇದ್ರೂ ಆಲ್ ಟೈಮ್ ಫೇವ್ರೇಟ್, ಎನಿ ಟೈಮ್ ಡೇ ಅಲ್ಲಿ ಎಲ್ಲರೂ ಇಷ್ಟಪಡೋ ಅಂತ ರೊಟ್ಟಿ. ಯೂಶುವಲಿ ನಾವು ಅಮ್ಮ ರಾಗಿ ಹಸಿಟ್ಟೆಲ್ಲ ಮಿಕ್ಸ್ ಮಾಡ್ತಾರೆ, ಬಟ್ ನಾನಿದ್ದಾಗ ರಾಗಿ ಹಸಿಟ್ಟು ಮಿಕ್ಸ್ ಮಾಡಕ್ ಬಿಡಲ್ಲ. ನನ್ಗೆ ಇಷ್ಟ ಆಗಲ್ಲ, ಅದು ಅಷ್ಟು ಕ್ರಂಚಿಯಾಗಿ ಬರಲ್ಲ ಅಕ್ಕಿ ರೊಟ್ಟಿ ಬಂದಷ್ಟು. ಸೊ ಅದಕ್ಕೆ ಪ್ಯೂರ್ ಅಕ್ಕಿ ರೊಟ್ಟಿ ಮಾಡಿಸ್ಕೊಳ್ಳೋದು ನಾನಿದ್ದಾಗ. Like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part. I be leaving in the cold season, coming back for the sunny part.